ಅಂಡರ್ಸ್ಟ್ಯಾಂಡಿಂಗ್ ಬಾಡಿ ಸೈನ್ಸ್ ಅಂತ ಇಲ್ಲಿ ಯೂಶಲಿ ಜನ ಎಲ್ಲಿ ತಪ್ಪು ಮಾಡ್ತಾರೆ? ಸೊ ಯೂಶ್ವಲಿ ಇಶ್ಯೂಸ್ ಆಗೋದು ವಾರ್ಮ್ ಅಪ್ ಆ್ಯಂಡ್ ಕೂಲ್ ಡೌನ್ಸಲ್ಲಿ. ಯಾಕೆಂದರೆ ಲಾಟ್ ಆಫ್ ಪೀಪಲ್ ಏನಾಗುತ್ತೆ, ಈಗ ಸಡನ್ನಾಗಿ ಹೋದಾಗ ಆಯಿತಾ ಒಂದು ಜೋಶ್ ಬರುತ್ತೆ, ನಾನು ಮಾಡ್ತೀನಿ, ಐ ವಾಂಟ್ ಟು ಡೂ ಇಟ್, ಐ ಹ್ಯಾವ್ ಬೀನ್ ಮೊದಲೆಲ್ಲ ಮಾಡಿದ್ದೀನಿ ಮುಂಚೆ ಅಂತ ಹೇಳ್ಬಿಟ್ಟು ಒಂದು ಸಡನ್ನಾಗಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾರೆ. ಯಾಕೆಂದರೆ ಈಗ ಯಾರಿಗೇ ಆಗಲಿ ಒಂದು ಸಿಂಪಲ್ ಒಂದು ಬ್ಯಾಡ್ಮಿಂಟನ್ ಇಟ್ಕೊಂಡು 4 ಸಲ ಆಟಾಡ್ತೀನಿ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಪ್ರಾಕ್ಟೀಸ್ ಅಂತ ಅಂದ್ರೂ ಕೂಡ ಒಂದು ಸ್ವಲ್ಪ ಸ್ಟ್ರೆಚಿಂಗ್, ಒಂದು ಸ್ವಲ್ಪ ವಾರ್ಮಿಂಗ್ ಅಪ್ ಆಫ್ ದ ಬಾಡಿ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಮಾಂಸಖಂಡಗಳು ದೇ ವಿಲ್ ಬಿ ಸ್ಟಿಫ್, ಆಯಿತಾ, ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ ಅದರಲ್ಲಿ. ಫ್ಲೆಕ್ಸಿಬಿಲಿಟಿ ಇಲ್ಲದೆ ಇದ್ದಾಗ ಸಡನ್ನಾಗಿ ಹೋಗಿ ನೀವು ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತೀರಾ ಅಂತಂದರೆ ಮಸಲ್ಸ್ ಯಾವುದು ರೆಡಿ ಇರೋದಿಲ್ಲ ಅದಕ್ಕೆ, ಅದು ಓವರ್ ಸ್ಟ್ರೆಚ್ ಆಗುತ್ತೆ ಸಡನ್ನಾಗಿ. ಒಂದು ಸಾರಿ ಓವರ್ ಸ್ಟ್ರೆಚ್ ಆಯಿತು ಅಂದರೆ ಮಸಲ್ ಏನು ತಿಳ್ಕೊಳ್ಳುತ್ತೆ, ಅಯ್ಯೋ ಇಲ್ಲೇನೋ ತೊಂದರೆ ಇದೆ, ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆವಾಗ ಮಸಲ್ ಹೋಗಿ ಗಟ್ಟಿಯಾಗಿ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ಇದು ಬ್ಯಾಕ್ ಪೇನ್ ಆಗಿರ್ಬೋದು, ನೀ ಇಶ್ಯೂಸ್ ಆಗ್ಬೋದು, ಇಟ್ ಕ್ಯಾನ್ ಬಿ ಎನಿ ಆಫ್ ದ ಜಾಯಿಂಟ್ಸ್ ವಿಚ್ ಆರ್ ನಾಟ್ ರೆಡಿ. ಆ ಪರ್ಟಿಕ್ಯುಲರ್ ಮಸಲ್ ರೆಡಿ ಇಲ್ಲ ಆ್ಯಂಡ್ ನೀವು ಸಡನ್ನಾಗಿ ಓವರ್ ಸ್ಟ್ರೆಚ್ ಮಾಡಿದ್ರಿ ಅಂದರೆ ಒಂದು ಇಫ್ ಯು ಆರ್ ಲಕ್ಕಿ ಇಟ್ ಮೇ ಜಸ್ಟ್ ಗೋ ಇನ್ ಟು ಟೈಟ್ನೆಸ್, ಅಥವಾ ಇಫ್ ಯು ಆರ್ ಅನ್ಲಕ್ಕಿ ಈವನ್ ಲಿಗಮೆಂಟ್ ಇರೋ ಇನ್ನೊಂದು ಮತ್ತೊಂದು ಸಮಥಿಂಗ್ ಮೋರ್ ಹೈಯರ್ ಕೈಂಡ್ ಆಫ್ ಇಂಜುರಿ ಕ್ಯಾನ್ ಆಲ್ಸೋ ಹ್ಯಾಪನ್. ಈಗ 30ಸಲ್ಲಿರೋರಿಗೆ ನಮ್ಮ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲೂ ನೋಡ್ತಾ ಇದ್ದಾರೆ. ಹೌದು, ಸಿಟಿ ಜನಗಳು ಇಬ್ಬರದೂ ದೇಹ ಒಂದೇ ಆದ್ರೂ ದೇಹಕ್ಕೆ ಕೊಡ್ತಾ ಇರೋ ಶ್ರಮ, ದಂಡನೆ ಎಲ್ಲ ಬೇರೆ. ಎರಡೂ ಲೆನ್ಸು, ಎರಡೂ ಬೇರೆನೇ ಅಲ್ವಾ? ಹೌದು ಹೌದು. ಸೊ ಈಗ ಗ್ರಾಮೀಣ ಭಾಗಗಳ ಜನಗಳಿಗೆ ತಗೊಂಡ್ರೆ ಅದರಲ್ಲಿ ಬಹಳಷ್ಟು ಜನಗಳು ಅವರು ಯಾವುದೋ ಒಂದು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಅದು ಈಗ ಉಳುಮೆ ಆಗಿರ್ಬೋದು, ಹೊಲ ನೋಡ್ಕೊಳ್ಳೋದಾಗಿರ್ಬೋದು, ರೈತರಾಗಿರ್ಬೋದು, ಅಥವಾ ಬೇರೆ ಕೆಲಸಗಳಾಗಿರ್ಬೋದು, ಕುಲುಮೆ ಇನ್ನೊಂದು ಮತ್ತೊಂದು. ಸೊ ಸಾಮಾನ್ಯವಾಗಿ ದೇಹ ದಂಡನೆಯ ಕೆಲಸಗಳಿರುತ್ತೆ. ಸೊ ಆ ರೀತಿ ಕೆಲಸಗಳಿದ್ದಾಗ ಅವರಿಗೆ ಮಾಂಸಖಂಡಗಳ ಸ್ಟ್ರೆಂತ್ ವಿಷಯಕ್ಕೆ ಯಾವುದೇ ರೀತಿ ಸಂಶಯ ಇರೋದಿಲ್ಲ. ದೇ ವಿಲ್ ಹ್ಯಾವ್ ಗುಡ್ ಸ್ಟ್ರೆಂತ್ ಇನ್ ದೇರ್ ಮಸಲ್ಸ್. ಸರಿ, ಆದ್ರೂ ಕೂಡ 2 ಥಿಂಗ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆವಾಗ ಒಂದು ಇಶ್ಯೂ ಏನಾಗುತ್ತೆ, ಆ ಸ್ಟ್ರೆಂತ್ ಇದ್ರೂ ಕೂಡ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ ಅವ್ರಿಗೂ. ಕೆಲವೊಂದು ಸಾರಿ ಬಗ್ಗಿ ಕೆಲಸ ಮಾಡೋವಂಥ ತುಂಬ ಮಾಡಿದಾಗ ಬ್ಯಾಕ್ ಪೇನು, ನೆಕ್ ಪೇನ್ಗಳು ಆ ಭಾಗಗಳಿಂದ ಜನ ಬರೋದನ್ನು ನೋಡಿದ್ದೀನಿ ತುಂಬ ಸರಿ. ಏನೇನು ಕಂಪ್ಲೇಂಟ್ಸ್ ಬರ್ತಾರೆ? ಸಾಮಾನ್ಯವಾಗಿ ಸ್ಟಾರ್ಟ್ ಆಗೋದು ಬ್ಯಾಕ್ ಪೇನ್, ನೆಕ್ ಪೇನಿಂದ ಸ್ಟಾರ್ಟ್ ಆಗಿರುತ್ತೆ. ಎಷ್ಟೋ ಸಾರಿ ಅದೇ ಆ ಪಾಯಿಂಟಿಗೆ ಬರ್ತಾ ಇದೆ. ಈಗ ಏನಂದರೆ ಅದು ಆ ಗ್ರೂಪಿನ ಜನಗಳು ಎಷ್ಟೋ ಸಾರಿ ಅದನ್ನ ಇಗ್ನೋರ್ ಮಾಡಿ ಇದು ಮಾಡ್ತಾರೆ. ಅಂದರೆ ದೇ ವಿಲ್ ನಾಟ್ ಇನ್ಸ್ಟೆಂಟ್ಲಿ ಟೇಕ್ ಹೆಲ್ಪ್. ಯಾಕೆಂದರೆ ಆಯಿತು ಏನೋ ಒಂದು ಬೆನ್ನೋವಿದೆ ಬಿಡು, ಒಂದು ಮಾತ್ರೆ ತೊಗೊಂಡು ನೋಡೋಣ, ಅಥವಾ ಏನೋ ಒಂದು ದೊಡ್ಡದೇನೂ ಇಲ್ಲ, ಆ ರೀತಿ ಮಾಡಿಕೊಂಡು ಎಷ್ಟೋ ಸಲ ಲೇಟಾಗಿ ಬರೋವಂಥದ್ದು ಕಂಡಿದ್ದೀನಿ. ಯಾಕೆಂದರೆ ಮಾಡಿದ್ರೆ ಏನಾಗುತ್ತೆ, ಸೊ ಆವಾಗ ಈಗ ಬೆನ್ನು ನೋವು ತುಂಬ ದಿನಗಳಿಂದ ಇದೆ, ಆದ್ರೂ ನಾವು ಹಾಗೆ ಏನೋ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸ್ಟಾರ್ಟಿಂಗಲ್ಲಿ ಯಾಕೆ ಆಗಿರುತ್ತೆ ಬೆನ್ನು ನೋವು, ಆ ಮಾಂಸಖಂಡಗಳು ಗಟ್ಟಿ ಆಗಿರೋದ್ರಿಂದ, ಸ್ಟಿಫ್ನೆಸ್ ಇರೋದ್ರಿಂದ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ, ಬಗ್ದಾಗೆಲ್ಲ ಬೆನ್ನು ಆಗ್ತಾ ಇರುತ್ತೆ. ಆಯಿತಾ, ಬೆಡ್ಡಿಂದ ಹೇಳ್ಬೇಕಾರೆಲ್ಲ ಬೆನ್ನು ಆಗ್ತಾ ಇರುತ್ತೆ. ಆಯಿತು ನಾನು ಗಟ್ಟಿದ್ದೀನಿ, ನಾನು ಮಾಡ್ತೀನಿ ಅಂತೇಳಿ ಪುಷ್ ಮಾಡಿದಾಗ ಆವಾಗ ಅದು ಗ್ರ್ಯಾಜುಲಿ ಆ ಸ್ಟ್ರೆಸ್ ಏನಿದೆ ಮಾಂಸಖಂಡಗಳಿಂದ ನಿಮ್ಮ ಡಿಸ್ಕ್ಗಳಿಗೆ ಹೊರಟೋಗುತ್ತೆ. ಆ ಡಿಸ್ಕ್ ಬಲ್ಜ್ ಅಂತ ಏನು ಹೇಳ್ತೀವಿ, ಅದರಿಂದಾಗಿ ನರಗಳ ಮೇಲೆ ಪ್ರೆಷರ್ ಬೀಳೋವಂಥದ್ದಾದರೆ ಆವಾಗ ಅದು ಪೂರ್ತಿ ಬೇರೆ ರೀತಿಯಲ್ಲೇ ಬರುತ್ತೆ. ಆವಾಗ ಬರೀ ಬೆನ್ನಲ್ಲಿ ಮಾತ್ರ ನೋವಾಗೋದಿಲ್ಲ, ಪೂರ್ತಿ ಪಾದದವರೆಗೆ ಹೊರಟೋಗೋಂಥ ಒಂದು ನೋವು ಬರುತ್ತೆ ಆವಾಗ. ಸೊ ಆ ರೀತಿ ಅದು ಆ ಲೆವೆಲ್ಗೆ ಹೊರಟೋದ್ಮೇಲೆ ಟ್ರೀಟ್ಮೆಂಟ್ಸ್ ಬೇರೆ ಆಗುತ್ತೆ. ಆ ಸ್ಟಾರ್ಟಿಂಗಲ್ಲಿ ಏನು ಮಾತಾಡ್ತಾಯಿದ್ವಿ ಅದಕ್ಕೂ ಇದಕ್ಕೂ ದರ್ ವಿಲ್ ಬಿ ಎ ಬಿಗ್ ಡಿಫ್ರೆನ್ಸ್. ಸೊ ಇದು ಒಂದು ಎಕ್ಸಾಂಪಲು. ಅಥವಾ ಈಗ ಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಿ, ಮೊಣಕಾಲು ಏನು ಆರ್ಥ್ರೈಟಿಸ್ ಅಥವಾ ಜಾಯಿಂಟ್ ಸವೆತ, ಮೂಳೆ ಸವೆತ ಅಂತ ಏನು ಹೇಳ್ತೀವಿ, ಕೀಲು ನೋವು ಅಂತ ಏನು ಹೇಳ್ತೀವಿ, ಅದು ಸಾಮಾನ್ಯವಾಗಿ ಈಗ ಹಳ್ಳಿ ಪ್ರಾಂತ್ಯಗಳಿಂದ ಬರೋವಂಥ ಜನಗಳು ಪೂರ್ತಿ ಆರ್ಥ್ರೈಟಿಸ್ ಆಗಿ ಸೌದು ಅದು ಪೂರ್ತಿ ಮೂಳೆ ಕೂಡ ಬೆಂಡ್ ಆಗಿಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗೋವರೆಗೂ ಹೆಂಗೋ ಒಂದು ಮ್ಯಾನೇಜ್ ಮಾಡಿಕೊಂಡು ಆಮೇಲೆ ಬಂದಿರ್ತಾರೆ. ಸೊ ಆವಾಗ ಟ್ರೀಟ್ಮೆಂಟ್ಸ್ ಇಲ್ಲ ಅಂತಲ್ಲ, ಬಟ್ ಆ ಟ್ರೀಟ್ಮೆಂಟ್ಸಿಂದ ಅವರಿಗೆ ರಿಕವರಿ ಆಗೋ ಟೈಮ್ ಜಾಸ್ತಿ ಆಗುತ್ತೆ. ಆಮೇಲೆ ಕೆಲವೊಂದು ಸಾರಿ ಆ ಮಾಂಸಖಂಡಗಳೆಲ್ಲ ಪೂರ್ತಿ ವರ್ಕ್ ಆಗೋ ಇದೂ ಚೇಂಜ್ ಆಗಿರುತ್ತೆ. ಸೊ ಹೀಗಾಗಿ ಅವರಿಗೆ ಔಟ್ಕಮ್ಸ್ ಮೇ ನಾಟ್ ಬಿ ಸೇಮ್. ಸೊ ಹೀಗಾಗಿ ಆ ಲೆವೆಲ್ವರೆಗೂ ಬಿಡ್ದಲೇ ಸ್ವಲ್ಪ ಅವರು ಬೇಗ ಕೇರ್ ತೊಗೊಂಡು, ಈಗ ಸಿಟಿಗಳಲ್ಲಿರೋರೆಲ್ಲ ಸ್ವಲ್ಪ ಬೇಗನೆ ಅಂಥದಕ್ಕೆಲ್ಲ ಕೇರ್ ತೊಗೊಂಡಿರ್ತಾರೆ, ಬಂದಿರ್ತಾರೆ ಡಾಕ್ಟ್ರುಗಳ ಹತ್ರ. ಈ ಚಿಕ್ಕ ಗ್ರಾಮೀಣ ಭಾಗದಿಂದ ಬರೋವಂಥ ಜನಗಳು ಕೆಲವೊಂದು ಸಾರಿ ಅದಕ್ಕೆ ತುಂಬ ಲೇಟಾಗಿ ಬರೋವಂಥದ್ದು ನೋಡ್ತೀವಿ ನಾವು, ಕಂಡು ಬರುತ್ತೆ ನಮಗೆ. ಸೊ ಇದು ಗ್ರಾಮೀಣ ಭಾಗದ ಇದಾದರೆ ನಮ್ಮ ಸಿಟಿ ಜನ ಹೆಂಗೆ 30s ಅಂತ ಬಂದರೆ, ಯಾಕೆಂದರೆ ಇಲ್ಲಿ ಪ್ರೊಫೈಲೇ ಬೇರೆ. ಹೌದು, ಸಿಟಿ ಜನಗಳದ್ದು ಈಗ ಹೊಸ ಪ್ರೊಫೈಲ್ ಅಂತ ಹೇಳಬೇಕಂದ್ರೆ ಈಗೇನಾಗಿದೆ, ಲಾಟ್ ಆಫ್ ಪೀಪಲ್ ಈಗ ಒಂದು ಇದು ಕಂಪ್ಯೂಟರ್ ಒಂದು ಯುಗ ಬಂದಿರೋದ್ರಿಂದ ಎಲ್ಲರ ಕೈಯಲ್ಲೂ ಅಂಗೈಯಲ್ಲಿ ಅರಮನೆ ಇದೆ. ಸೊ ಮೊಬೈಲಲ್ಲಿ ಎಲ್ಲ
ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಮೊಬೈಲ್ ಬರುವಂಥ ಎಲ್ಲ ಇನ್ಫಾರ್ಮೇಷನ್ನ ನಾವು ನಂಬೋಕ್ಕೆ ಸಾಧ್ಯ ಇಲ್ಲ. ಈಗ ಏನಾಗುತ್ತೆ, ಈಗ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಇಟ್ಕೊಂಡೆ, ಈಗ ಮೊಣಕಾಲು ನೋವು ಇದೆ ಅಂತ ಒಂದು ಇಟ್ಕೊಂಡೆ. ಮೊಣಕಾಲು ನೋವು ಅಂತೇಳಿ ನೀವು ಹೊಡೆದ ತಕ್ಷಣ ಏನು ಬರುತ್ತೆ, ಈಗ ಗೂಗಲಲ್ಲಿ ನೀವು ಹೊಡೆದು ನೋಡಿ ಆಯಿತಾ, ಸ್ಟಾರ್ಟಿಂಗಲ್ಲಿ 3-4 ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಯಾವುದೋ ಒಂದು ಆಪ್ರೇಷನ್ ಮಾಡ್ತೀವಿ, ಇದು ಮಾಡ್ತೀವಿ, ಇನ್ನೊಬ್ರು ಯಾರ್ದು ನಾವು ಆಪ್ರೇಷನ್ ಇಲ್ದಲೇ ಗುಣ ಮಾಡ್ತೀವಿ ಆಯಿತಾ, ಒಂದು 4-5 ಬರುತ್ತೆ. ಅದಾದಮೇಲೆ ಏನು ಬರುತ್ತೆ ನಿಮಗೆ, ಜೆಮಿನಿ ಬಂದಿದೆ, ಈಗ ಅದೊಂದು ಹೊಸದು ಸ್ಟಾರ್ಟ್ ಆಗಿದೆ, AI ಜೆಮಿನಿಲಿ ಏನು ಬರುತ್ತೆ ನಿಮಗೆ ಆಯಿತಾ, ಅವ್ರದ್ದು ಅದು ಕೂಡ ಹೇಗಿದೆ ಅಂದರೆ ಹೌ ದಟ್ ಹಸ್ ಬೀನ್ ಫೆಡ್. ಈಗ ಕೆಲವೊಂದು ಕಂಪನಿಗಳದಕ್ಕೆ ಹೇಗೆ ಫೀಡ್ ಮಾಡ್ತಾರೆ ಆ ರೀತಿ ಇಟ್ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್. ಜೆಮಿನಿಲ್ ಕೂಡ ಯು ಕ್ಯಾನ್ ಶೋ ಇಟ್ ಆಸ್ ಇಫ್ ದೇರ್ ಇಸ್ ಎನ್ ಎವಿಡೆನ್ಸ್ ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ಅದು ಮಾತ್ರ ಮೇಲಕ್ಕೆ ಬರುತ್ತೆ. ಸೊ ಆಯಿತಾ, ಸೊ ಅದರಲ್ಲಿ ಬರುವಂಥ ಈಗ ಜೆಮಿನಿಲಿ ನೀವು ಹೊಡೆದು ನೋಡಿ, ಅದೇ ನೀವು ಇದು ಚಾಟ್ ಬಾಕ್ಸು ಅಥವಾ ಬೇರೆದು ಚಾಟ್ GPT ಹೊಡೆದು ನೋಡಿ, ದ ಕೈಂಡ್ ಆಫ್ ಇನ್ಫಾರ್ಮೇಷನ್ ಯು ಗೆಟ್ ವಿಲ್ ಬಿ ಕಂಪ್ಲೀಟ್ಲಿ ಆಪೋಸಿಟ್ ಸಮ್ಟೈಮ್ಸ್. ಆಲ್ ದ AI ಟೂಲ್ಸ್ ಆರ್ ಹೌದು, ಯಾಕೆಂದರೆ ಅವ್ರು ಅದನ್ನ ಯಾವ ರೀತಿ ಸೆಟ್ ಮಾಡಿದ್ದಾರೆ ಅದ್ರ ಮೇಲೆ ನಿಮ್ಮದು ಸೇಮ್ ಕ್ಲಾಸ್ ಹೊಡೆದಿದ್ರು ಕೂಡ, ನಿಮ್ಮದು ಪ್ರಶ್ನೆ ಸೇಮ್ ಇದ್ರೂ ಕೂಡ ಆನ್ಸರ್ಸ್ ಬರೋದು ತುಂಬ ಡಿಫ್ರೆಂಟ್ ಆಗುತ್ತೆ. ಅದಾದ ನಂತರ ಏನು ಬರುತ್ತೆ, ದೆನ್ ಯು ವಿಲ್ ಗೆಟ್ ಸಮ್ ಫರ್ದರ್ ಇನ್ಫಾರ್ಮೇಷನ್ ಏನು ಬರುತ್ತೆ, ಅದರಲ್ಲಿ ಎಷ್ಟೊಂದು ನಿಮಗೆ ಆಯಿತಾ, ಏನೋ ನೀಯಲ್ಲಿ ಏನಾರು ಇವತ್ತು ದೊಡ್ಡದೇನೋ ಆಗಿಬಿಟ್ಟಿದೆ ಅಥವಾ ರೀಪ್ಲೇಸ್ಮೆಂಟ್ ಆಗಬೇಕು ಆ ಥರದ್ದು ಬರುತ್ತೋ ಹೊರತು ನಿಮಗೆ ಅನ್ಲೆಸ್ ಯುವರ್ ಪ್ರಾಂಪ್ಟ್ಸ್ ಆರ್ ವೆರಿ ಕ್ಲಿಯರ್ ಇದ್ರೂ ಕೂಡ ಎಷ್ಟೋ ಸರಿ ನಿಮಗೆ ಬರೋವಂಥ ಒಂದು ಫೈಂಡಿಂಗ್ಸ್ ಏನಿದೆ ಅಥವಾ ಗೂಗಲ್ ಮೇಲೆ ಡಿಪೆಂಡ್ ಆದರೆ ದಟ್ ಈಸ್ ಸಮಥಿಂಗ್, ನಿಮಗೆ ಬರುವಂಥ ಔಟ್ಕಮ್ಸ್ ವಿಲ್ ಬಿ ವೆರಿ ಡಿಫ್ರೆಂಟ್. ಎಷ್ಟೋ ಜನ ಗೂಗಲ್ ನೋಡ್ಕೊಂಬಿಟ್ಟು ಅಯ್ಯೋ ನನಗೇನೋ ದೊಡ್ಡದೇನೋ ಕಾಯಿಲೆ ಆಗಿಬಿಟ್ಟಿದೆ ಅಂತ ಭಯಪಟ್ಟು ಬರ್ತಾರೆ. ದೇ ವಿಲ್ ಹ್ಯಾವ್ ವೆರಿ ಸಿಂಪಲ್ ಥಿಂಗ್ಸ್. ಇದು ಗೂಗಲ್ ಚಾಚಾಂದು ಪ್ರಾಬ್ಲಮ್ಮು ಆಯಿತಾ, ಒಂದೇದು. ಇನ್ನು 2ನೇ ಲೆವೆಲಿನ ಪ್ರಾಬ್ಲಮ್ ಅಂದರೆ ಆಲ್ ಆಫ್ ದೀಸ್ ಇದೇನು ಈಗ ರೀಲ್ಸ್ ಏನು ಬರುತ್ತೆ ಅದು ನೆಕ್ಸ್ಟ್ ಲೆವೆಲ್. ಸೊ ಇದೆಲ್ಲ ನೋಡಿಕೊಂಡು ಜನ ಭಯಪಡೋದು ತುಂಬ ಕಾಮನ್. ಎಷ್ಟೋ ಸಾರಿ ಸಿಂಪಲ್ ಪ್ರಾಬ್ಲಮ್ಸ್ ಇದ್ದಾಗ ಅದನ್ನ ಅನ್ನೆಸರ್ಲಿ ಅದನ್ನ ಭಯಪಟ್ಕೊಂಡು ಅದಕ್ಕೆ ದೇ ವುಡ್ ಹ್ಯಾವ್ ಡನ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವಾಸ್ ನಾಟ್ ರಿಕ್ವೈರ್ಡ್. ಸೊ ಈ ಕಡೆ ರೂರಲಲ್ಲಿ ಎಕ್ಸ್ಟ್ರೀಮ್ ಇಗ್ನೋರೆನ್ಸು, ಈ ಕಡೆ ಎಕ್ಸ್ಟ್ರೀಮ್ ಐ ಡೋಂಟ್ ನೋ ಎಲ್ಲ ಅಲ್ಲ. ಅದೇನಾಗುತ್ತೆ ಅಂದರೆ ನಿಮಗೆ ಈಗ ಅಧಿಕ ಪ್ರಸಂಗ ಅಂತ ಹೇಳೋಕ್ಕಿಂತ ನಾವು ಅಷ್ಟೊಂದು ಸೋರ್ಸಸನ್ನು ನೋಡಿದಾಗ ಆಯಿತಾ, ಎಲ್ಲ ಸೋರ್ಸಸ್ಲೂ ಏನೋ ಒಂದೊಂದು ಹೊಸದು ನೋಡ್ತಾ ಇದ್ದೀವಿ, ಏನೋ ಒಂದು ಎಲ್ಲದರಲ್ಲೂ ಒಂದೇನೋ ಬರ್ತಾ ಇದೆ ಅಂದರೆ ಏನೋ ದೊಡ್ಡದೇ ಇರಬೇಕು ಅನ್ನೋ ಒಂದು ಮನಸ್ಸಿಗೆ ಒಂದು ಭಯ ಕೂತ್ಕೊಳ್ಳುತ್ತೆ. ಈಗ 10 ಜನ ನಿಂತ್ಕೊಂಡು ನಿಮಗೆ ನೀನು ತಪ್ಪು ಅಂತ ಹೇಳಿದರೆ ಒಬ್ಬ ಮನುಷ್ಯಂಗೆ ಅಯ್ಯೋ ನಾನು ತಪ್ಪು ಇರಬೇಕು ನಿಜ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅವ್ನು ನಿಜ ಇದ್ರೂ ಕೂಡ ಪಾಪ ಅವನಿಗೆ ಹಿ ವಿಲ್ ಸ್ಟಾರ್ಟ್ ಫೀಲಿಂಗ್ ದಟ್ ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಹಿಮ್ ಅಲ್ವಾ. ಸೊ ಅದೇ ರೀತಿ